ಹಣ್ಣುಗಳ ರಾಜ ಮಾವು. ಭಾರತದ ರಾಷ್ಟ್ರೀಯ ಹಣ್ಣು. ಅಪ್ಪಟ ಭಾರತೀಯ ಮೂಲದ ಹಣ್ಣು ಮಾವು. ಬೇರೆ ಎಲ್ಲಾ ಹಣ್ಣುಗಳಿಗೆ ಹೋಲಿಸಿದ್ರೆ ಮಾವಿನ ವೈಶಿಷ್ಟ್ಯ ಏನು ಅಂದ್ರೆ ಅದರ ತಳಿ ವೈವಿಧ್ಯ. ಪ್ರಾಯಶಃ ಮಾವನ್ನ ಬಿಟ್ರೆ ಜಗತ್ತಲ್ಲಿ ಬೇರೆ ಯಾವ ಹಣ್ಣುಗಳಲ್ಲೂ ಇಷ್ಟೊಂದು ತಳಿ ವೈವಿಧ್ಯ ಇಲ್ಲ. ತಜ್ಞರ ಪ್ರಕಾರ ಭಾರತ ಒಂದರಲ್ಲೇ ಸುಮಾರು 350ಕ್ಕೂ ಹೆಚ್ಚಿನ ತಳಿಗಳನ್ನ ಗುರುತಿಸಲಾಗಿದೆ. ಅಮೆರಿಕ ಸರ್ಕಾರದ ಕೃಷಿ ವಿಭಾಗಕ್ಕೆ ಸೇರಿದ ಒಂದು ವಿಶೇಷವಾದ ತೋಟ ಇದೆ. ಅಲ್ಲಿ 400ಕ್ಕೂ ಹೆಚ್ಚಿನ ವಿವಿಧ ಮಾವಿನ ತಳಿಗಳ ಮರಗಳನ್ನ ಬೆಳೆಸಲಾಗಿದೆ. ಇಷ್ಟೊಂದು ಮಾವಿನ ತಳಿಗಳಿದ್ರೂ ಜನಪ್ರಿಯವಾಗಿರುವುದು ಕೆಲವು ಮಾತ್ರ. ಅಂತಹ ತಮ್ಮ ಗುಣ ವೈಶಿಷ್ಟ್ಯದಿಂದ ಜನಮಾನಸದಲ್ಲಿ ನೆಲೆ ನಿಂತಿರೋ, ವಿಶೇಷವಾಗಿ ಕರ್ನಾಟಕ ಪ್ರದೇಶದಲ್ಲಿ ಪ್ರಚಲಿತ ಇರೋ ಜನಪ್ರಿಯವಾಗಿರೋ ಕೆಲವು ತಳಿಗಳ ಬಗ್ಗೆ, ಅವುಗಳ ಗುಣ ವೈಶಿಷ್ಟ್ಯ, ಅವುಗಳನ್ನ ಗುರುತಿಸುವ ವಿಧಾನ, ಅವುಗಳ ಪರಿಚಯ ಮಾಡಿಸೋದು ಈ ಪುಟ್ಟ ಪ್ರಯತ್ನದ ಆಶೆ. ಮೊದಲನೇದಾಗಿ ಬಾದಾಮಿ. ಇದು ಮಾವಿನಲ್ಲೇ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ, ಅತಿ ಹೆಚ್ಚು ರಫ್ತಾಗುವಂತಹ, ಅತಿ ಹೆಚ್ಚು ಬೆಲೆ ಬಾಳುವಂತಹ ತಳಿ. ಇದಕ್ಕೆ ಆಲ್ಫಾನ್ಸೋ ಮತ್ತೆ ಆಪೂಸ್ ಅಂತಾನೂ ಕರೆಯಲಾಗುತ್ತೆ. ಮಾವಿನ ತಳಿಗಳ ವೈವಿಧ್ಯವನ್ನು ಗಮನಿಸಿದಾಗ ಅದಕ್ಕೊಂದು ಚಾರಿತ್ರಿಕ ತಿರುವು ಕೊಟ್ಟವರು ಪೋರ್ಚುಗೀಸರ ಆಗಮನಕ್ಕಿಂತ ಮುಂಚೆ ಭಾರತದಲ್ಲಿ ಮಾವಿನ ನೆಡುತೋಪುಗಳು ಇದ್ವೇ ಹೊರತು ಅದನ್ನ ಕಸಿ ಮಾಡೋ ವಿಧಾನವಾಗಿ ತಳಿ ಸೃಷ್ಟಿ ಆಗಲಿ ನಮಗೆ ತಿಳಿದಿರಲಿಲ್ಲ. ಅದನ್ನ ಪರಿಚಯಿಸಿದಂತಹ ಕೀರ್ತಿ ಸಲ್ಲದು ಗೋವಾದಲ್ಲಿ ಆಡಳಿತ ನಡೆಸಿದ ಪೋರ್ಚುಗೀಸರೇ. ಆಗಿನ ಕಾಲದಲ್ಲಿ ಗೋವಾದ ಡ್ಯೂಕ್ ಆಗಿದ್ದಂತಹ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್, ಅವನ ಜ್ಞಾಪಕಾರ್ಥವಾಗಿ ಇದಕ್ಕೆ ಆಲ್ಫಾನ್ಸೋ ಎಂದು ಹೆಸರಿಸಲಾಯಿತು. ಬಾದಾಮಿ ಮಧ್ಯಮ ಗಾತ್ರದ, ಹೆಚ್ಚು ತಿರುಳುಳ್ಳ, ಸಿಹಿಯಾದ ಹಣ್ಣು. ಇದು ಮಾಗಿದಾಗ ಚಿನ್ನದ ಹಳದಿ ಬಣ್ಣದಲ್ಲಿ ಇರುತ್ತೆ. ಕೆಲವು ಹಣ್ಣುಗಳಲ್ಲಿ ತೊಟ್ಟಿನ ಸುತ್ತ ಕೆಂಪಾಗಿರೋ ಬಣ್ಣವನ್ನ ಕಾಣಬಹುದು. ಬಾದಾಮಿಯನ್ನ ಹೆಚ್ಚಾಗಿ ಮಹಾರಾಷ್ಟ್ರದ ರತ್ನಗಿರಿ, ರಾಯಗಢ್, ಕೊಂಕಣ ಪ್ರದೇಶ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಮುಂದಿನ ತಳಿ ರಸಪುರಿ. ಪ್ರಾಯಶಃ ನೀವು ಹಳೆ ಮೈಸೂರು ಭಾಗದವರಾಗಿದ್ರೆ ನಿಮಗೆ ರಸಪುರಿ ಮುಂದೆ ಬೇರೆ ಎಲ್ಲ ತಳಿಗಳ ಹಣ್ಣುಗಳು ಸಪ್ಪೆಯಾಗಿ ಕಾಣಿಸುತ್ತೆ. ಅಷ್ಟೊಂದು ರಸಭರಿತವಾದ, ಗಾಢ ಪರಿಮಳ ಮತ್ತು ರುಚಿಯುಳ್ಳಂತ ಹಣ್ಣು ರಸಪುರಿ. ಇದರ ಮೂತಿಯ ತುದಿಯಲ್ಲಿರುವ ಕೊಕ್ಕಿನಂತಹ ತೊಟ್ಟಿನಿಂದ ಸುಲಭವಾಗಿ ಗುರುತಿಸಬಹುದು. ಇದೊಂದು ಮಧ್ಯಮ ಗಾತ್ರದ, ಗಾಢ ಪರಿಮಳ ಇರುವಂತಹ, ಕೆಂಪು ಮತ್ತೆ ಹಳದಿ ಮಿಶ್ರಿತ ಬಣ್ಣ ಇರುವಂತಹ, ಹೆಚ್ಚು ತಿರುಳಿರುವಂತಹ, ರಸಭರಿತವಾದ ತಿರುಳಿರುವಂತಹ. ಪ್ರಾಯಶಃ ಇದ್ರ ತಿರುಳು ಎಷ್ಟು ರಸಭರಿತವಾಗಿರುತ್ತೆ ಅಂದ್ರೆ ಕೆಲವೊಮ್ಮೆ ಹೆಚ್ಚಿದ್ರೆ ಅದರ ರಸ ಸೋರೋಗ್ತಾ ಇರುತ್ತೆ. ಅದರಿಂದನೇ ಇದಕ್ಕೆ ರಸಪುರಿ ಅನ್ನೋ ಹೆಸರು ಬಂದಿರಬಹುದು. ಇದನ್ನ ಮಾಗಿದಾಗ ತುಂಬಾ ದಿನ ಸಂಗ್ರಹಿಸಿ ಇಡಕ್ಕಾಗಲ್ಲ. ಪೂರ್ತಿ ಹಣ್ಣಾದ ಹಣ್ಣನ್ನ ಪ್ರಾಯಶಃ ಹೆಚ್ಚು ಅಂದ್ರೆ 2 ದಿನ ಮಾತ್ರ ಸಂಗ್ರಹಿಸಬಹುದು. ಇದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಾದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ನಮ್ಮ ಮುಂದಿನ ತಳಿ ಮಲ್ಗೋವಾ. ಒಂದು ಕಾಲದಲ್ಲಿ ಮಾವಿನ ಹಣ್ಣುಗಳ ರಾಜ ಅಂತ ಕರೆಸ್ಕೊಂತಾ ಇದ್ದಂತ ಅತಿ ಹೆಚ್ಚು ಸಿಹಿಯುಳ್ಳಂತಹ ಒಂದು ತಳಿ ಮಲ್ಗೋವಾ. ಇದನ್ನ ಪೋರ್ಚುಗೀಸರು ಮಲಬಾರ್ ಮತ್ತೆ ಗೋವಾ ನಡುವಣ ಪ್ರದೇಶದ ಒಂದು ಮೂಲ ತಳಿಯಿಂದ ಸೃಷ್ಟಿ ಮಾಡಿದ್ರಿಂದ ಇದಕ್ಕೆ ಮಲ್ಗೋವಾ ಅಂತ ಹೆಸರು ಬಂದಿದೆ. ಇದೊಂದು ಗಾತ್ರದಲ್ಲಿ ದೊಡ್ಡದಾಗಿರುವಂತಹ, ಹೆಚ್ಚು ತಿರುಳಿರುವಂತಹ, ಹೆಚ್ಚು ಸಿಹಿ ಉಳ್ಳಂತಹ, ಕಡಿಮೆ ನಾರಿರುವಂತಹ ಒಂದು ಪ್ರಭೇದ. ಇದು ಹಣ್ಣಾದಾಗ್ಲೂ ಕೂಡ ಹಸಿರು ಬಣ್ಣದಲ್ಲೇ ಇರುತ್ತೆ. ಆದ್ರಿಂದ ಇದು ಹಣ್ಣಾಗಿದೆಯೋ ಇಲ್ವೋ ಎಂದು ತಿಳ್ಕೊಳಕ್ಕೆ ಇದನ್ನ ಒತ್ತಿ ಮುಟ್ಟಿ ನೋಡಿ ತಿಳ್ಕೊಬೇಕಾಗತ್ತೆ. ಮಲ್ಗೋವಾ ತಳಿಯನ್ನ ಹೆಚ್ಚಾಗಿ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳ ಅಲ್ಲಿ ಬೆಳೆಸಲಾಗುತ್ತೆ. ನಮ್ಮ ಮುಂದಿನ ತಳಿ ಸಿಂಧೂರ. ಇದು ಮಾವಿನ ಸುಗ್ಗಿಯನ್ನ ಉದ್ಘಾಟಿಸುವಂತಹ, ಮಾವಿನ ಸುಗ್ಗಿಯಲ್ಲಿ ಮೊದಲ ಬಾರಿಗೆ ಮಾರುಕಟ್ಟೆ ಪ್ರವೇಶಿಸುವಂತಹ ಹಣ್ಣು ಸಿಂಧೂರ. ನಾವು ಗಮನಿಸಬಹುದಾದಂಗೆ ಇದೊಂದು ಗಾಢ ಕೆಂಪು ವರ್ಣದ ಹಣ್ಣು. ಪ್ರಾಯಶಃ ಇದರ ಸಿಂಧೂರ ಬಣ್ಣದಿಂದನೇ ಈ ತಳಿಗೆ ಸಿಂಧೂರ ಅನ್ನೋ ಹೆಸರು ಬಂದಿದೆ. ನೀವು ಬೆಂಗಳೂರಿನ ಯಾವುದೇ ಜ್ಯೂಸ್ ಅಂಗಡಿಗಳಿಗೆ ಹೋದ್ರೂ ಆ ಜ್ಯೂಸ್ ಅಂಗಡಿಗಳ ಕಪಾಟಗಳಲ್ಲಿ ತನ್ನ ಗಾಢ ವರ್ಣದಿಂದ ರಾರಾಜಿಸುವಂತಹ ತಳಿ ಅಂದ್ರೆ ಅದು ಸಿಂಧೂರ. ಇದೊಂದು ಚಿಕ್ಕ ಗಾತ್ರದ, ಹೆಚ್ಚು ತಿರುಳುವಂತಹ, ಸಿಹಿಯಾದಂತಹ,
ಕಡಿಮೆ ನಾರುಳ್ಳುವಂತಹ ತಳಿ. ಇದು ಸ್ವಲ್ಪ ಅಗ್ಗವಾದ ಬೆಲೆಗೆ ಕೂಡ ದೊರಕುತ್ತೆ. ಇದನ್ನ ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಸಲಾಗುತ್ತೆ. ಮುಂದಿನ ತಳಿ ಬಂಗನಪಲ್ಲಿ ಅಥವಾ ಬೇನಿಶಾನ್. ಇದು ಮಾವಿನ ಸುಗ್ಗಿಯ ಮಧ್ಯದಲ್ಲಿ ಬೆಂಗಳೂರಿಗೆ ದಾಳಿ ಇಟ್ಟು ಬೆಂಗಳೂರಿನ ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಎಲ್ಲರನ್ನೂ ತನ್ನ ಹತ್ರ ಸೆಳೆಯುವ ಮತ್ತು ತಳ್ಳುವ ಗಾಡಿಗಳನ್ನ ಏರಿ ಬೆಂಗಳೂರಿನ ಗಲ್ಲಿಗಳನ್ನ ಸುತ್ತಿ ಮನೆಗಳನ್ನ ಮುಟ್ಟಂತಹ ಪ್ರಭೇದ ಬಂಗನಪಲ್ಲಿ. ಇದನ್ನ ಮೊದಲ ಬಾರಿಗೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಬಂಗನಪಲ್ಲಿಯಲ್ಲಿ ಬೆಳೆಯಲಾಯಿತು. ಅದಕ್ಕೆ ಇದನ್ನ ಬಂಗನಪಲ್ಲಿ ಅಂತ ಕರೀತಾರೆ. ಇದೊಂದು ಚಪ್ಪಟೆ ಆಕಾರದ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುವ, ಹೆಚ್ಚು ತಿರುಳಿರುವಂತ, ಕಡಿಮೆ ನಾರುಳ್ಳುವಂತ, ಮಧ್ಯಮ ಸಿಹಿ ಇರುವಂತಹ, ತುಂಬಾ ದಿನ ಸಂಗ್ರಹಿಸಬಹುದಾದಂತಹ ಹಣ್ಣು. ಇದರ ವಿಶೇಷತೆ ಏನು ಅಂದ್ರೆ ಇದನ್ನ ಕಾಯಿ ಇದ್ದಾಗ್ಲೂ ಕೂಡ ಉಪಯೋಗಿಸಬಹುದು. ಇದನ್ನ ಹೆಚ್ಚಾಗಿ ಒಣ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಆಂಧ್ರದಲ್ಲಿ ಬೆಳೆಯುವ 70% ಹಣ್ಣುಗಳು ಬಂಗನಪಲ್ಲಿನೇ ಆಗಿದೆ. ಸಾಮಾನ್ಯವಾಗಿ ಆಂಧ್ರ, ಕರ್ನಾಟಕ ಮತ್ತು ಪಾಕಿಸ್ತಾನದಲ್ಲಿ ಕೂಡ ಇದನ್ನ ಬೆಳೆಸಲಾಗುತ್ತೆ. ನಮ್ಮ ಮುಂದಿನ ಪ್ರಭೇದ ದಶೇರಿ. ಇದನ್ನ 18ನೇ ಶತಮಾನದಲ್ಲಿ ಉತ್ತರ ಪ್ರದೇಶದ ಕಾಕೌರಿ ಬಳಿ ಇರುವ ದಶೇರಿ ಎನ್ನೋ ಗ್ರಾಮದಲ್ಲಿ ಸೃಷ್ಟಿಸಲಾಯಿತು. ಇದೊಂದು ಮಧ್ಯಮ ಗಾತ್ರದ, ಚಪ್ಪಟೆ ಆಕಾರದ, ಹಸಿರು ಮತ್ತೆ ಹಳದಿ ಬಣ್ಣ ಉಳ್ಳಂತಹ, ಮಧ್ಯಮ ಸಿಹಿ ಉಳ್ಳಂತಹ ಪ್ರಭೇದ. ಇದನ್ನ ಹೆಚ್ಚಾಗಿ ಉತ್ತರ ಭಾರತದಲ್ಲಿ, ನೇಪಾಳದಲ್ಲಿ, ಪಾಕಿಸ್ತಾನದಲ್ಲಿ ಬೆಳೆಯಲಾಗುತ್ತೆ. ಈಚೆಗೆ ಆಂಧ್ರ ಮತ್ತೆ ಕರ್ನಾಟಕದಲ್ಲೂ ಬೆಳೆಸಲಾಗುತ್ತೆ. ಮುಂದಿನ ತಳಿ ನೀಲಂ. ಮಾವಿನ ಸುಗ್ಗಿಯ ಕೊನೆಯಲ್ಲಿ ಬಂದು ಮಾವಿನ ಸುಗ್ಗಿಗೆ ಮುಕ್ತಾಯ ಗೀತೆ ಹಾಡುವಂತಹ ತಳಿ ನೀಲಂ. ಪ್ರಾಯಶಃ ಇದು ಕಾಯಾಗಿದ್ದಾಗ ಸ್ವಲ್ಪ ನೀಲಿ ಬಣ್ಣದಲ್ಲಿ ಕಾಣಿಸೋದ್ರಿಂದ ಇದಕ್ಕೆ ನೀಲಂ ಅಂತ ಹೆಸರು ಬಂದಿರಬಹುದು. ಇದು ಯಾವುದೇ ವಿಶೇಷವಾದಂತಹ ಬಣ್ಣ, ಆಕಾರ, ರುಚಿ ಇಲ್ಲ ಅಂದ್ರೂ ತನ್ನ ತಾಳ್ಮೆಯಿಂದ ತಾಳೆದವನು ಬಾಳೆಯಾನೋ ಎನ್ನೋ ತತ್ವದಿಂದ ಸುಗ್ಗಿಯ ಕೊನೆಯಲ್ಲಿ ಬರೋದ್ರಿಂದ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋಂತಹ ತಳಿ. ಸಣ್ಣ ಗಾತ್ರದ, ಹಳದಿ ಬಣ್ಣದ, ಸ್ವಲ್ಪ ನಾರಿರುವಂತಹ, ಕಡಿಮೆ ಸಿಹಿ ಉಳ್ಳಂತಹ ಒಂದು ತಳಿ. ಇದನ್ನ ಭಾರತದ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಬೆಳೆಸಲಾಗುತ್ತೆ. ಮುಂದಿನ ತಳಿ ಮಲ್ಲಿಕ. ಇತ್ತೀಚೆಗೆ ಬಂದ ಹಲವಾರು ತಳಿಗಳಲ್ಲಿ ಉಳಿದು ಬೆಳೆದು ನೆಲೆ ನಿಂತು ಟ್ರೆಂಡಿಂಗ್ ಆಗಿರುವಂತಹ ಒಂದು ತಳಿ ಅಂದ್ರೆ ಅದು ಮಲ್ಲಿಕ. ಇದರ ಚಪ್ಪಟೆ ಆಕಾರ ಮತ್ತು ಇದರ ಉದ್ದದಿಂದ ನಾವು ಸುಲಭವಾಗಿ ಗುರುತಿಸಬಹುದು. ಇದೊಂದು ದೊಡ್ಡ ಗಾತ್ರದ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುವ, ವಿಭಿನ್ನ ರುಚಿಯ, ಹೆಚ್ಚು ತಿರುಳಿರುವ, ತುಂಬಾ ಕಡಿಮೆ ಗಾತ್ರದ ಓಟೆ ಇರುವಂತಹ ಒಂದು ಹಣ್ಣು. ಇದರ ವಿಶೇಷ ಏನಂದ್ರೆ ಇದನ್ನ ಹಣ್ಣಾದ್ಮೇಲೂ ಕೂಡ ಸುಮಾರು 1 ವಾರದಿಂದ 2 ವಾರಗಳವರೆಗೆ ಸಂಗ್ರಹಿಸಬಹುದು. ಇದೊಂದು ಇತ್ತೀಚೆಗೆ ಪರಿಚಯವಾದಂತಹ ತಳಿ. ಇದನ್ನ ಭಾರತದ ಎಲ್ಲಾ ಭಾಗಗಳಲ್ಲಿ ಹೊಸ ತೋಟಗಳಲ್ಲಿ ನಾವು ಕಾಣಬಹುದು. ನಮ್ಮ ಮುಂದಿನ ತಳಿ ತೋತಾಪುರಿ. ಮಾವಿನ ಹಣ್ಣಲ್ಲಿ ತುಂಬಾ ಜನಪ್ರಿಯ ತಳಿಗಳಿರಬಹುದು, ಆದ್ರೆ ಮಾವಿನ ಕಾಯಿಯಾಗಿ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ತಳಿ ಅಂದ್ರೆ ಅದು ತೋತಾಪುರಿ. ಇದನ್ನ ಉತ್ತರ ಕರ್ನಾಟಕದಲ್ಲಿ ತೋತಾಪುರಿ ಅಂತ ಕರೀತಾರೆ. ಹಾಗೂ ಕನ್ನಡ ನಾಡಿನ ಉತ್ತರ ಭಾಗ ಹಾಗೂ ಜಗತ್ತಿನಾದ್ಯಂತ ಇದಕ್ಕೆ ಬೆಂಗಳೂರ ಅಂತ ಹೆಸರಿದ್ರು, ಬೆಂಗಳೂರಲ್ಲಿ ಮಾತ್ರ ಅಚ್ಚ ಕನ್ನಡದಲ್ಲಿ ಇದನ್ನ ಗಿಣಿ ಮೂತಿಕಾಯಿ ಅಂತ ಕರೀತಾರೆ. ಇದರ ಆಕಾರ ಗಿಣಿಯನ್ನೇ ಹೋಲೋದ್ರಿಂದ ಪ್ರಾಯಶಃ ಇದು ಗಿಣಿ ಮೂತಿಕಾಯಿ ಅಂತ ಹೆಸರು ಬಂದಿದೆ. ಇದರ ಹಣ್ಣು ಅಷ್ಟೇನು ರುಚಿಯಾಗಿರಲ್ಲ. ಇದು ಕಾಯಿಯಾಗಿ ತುಂಬಾ ಉಪಯೋಗಿಸಲ್ಪಡುತ್ತೆ. ಇದು ಪ್ರತಿ ವರ್ಷ ನಿಯಮಿತವಾಗಿ ಬೆಳೆ ಬರುವಂತಹ ತಳಿ ಮತ್ತು ಇದನ್ನ ಮಾವಿನ ಹಣ್ಣಿನ ರಸ, ಜ್ಯೂಸ್ಗಳಲ್ಲಿ ಅತಿ ಹೆಚ್ಚು ಉಪಯೋಗಿಸ್ತಾರೆ. ಈ ತಳಿಯ ಕಾಯನ್ನ ಹೆಚ್ಚಿ ಉಪ್ಪು ಖಾರದೊಂದಿಗೆ ರಸ್ತೆ ಬದಿಗಳಲ್ಲಿ, ಟೋಲ್ ಗೇಟ್ಗಳಲ್ಲಿ ಎಲ್ಲಾ ಕಡೆ ಮಾರೋದನ್ನ ಸಾಮಾನ್ಯವಾಗಿ ನಾವು ಗಮನಿಸಬಹುದು. ಇದನ್ನ ಭಾರತದ ಎಲ್ಲಾ ಪ್ರದೇಶಗಳಲ್ಲೂ ಬೆಳೆಯಲಾಗುತ್ತೆ.
ಕಡೆಯದಾಗಿ ಆದರೆ ಕಡೆಗಾಣಿಸಲಾಗದಂತಹ ಒಂದು ವಿಶೇಷವಾದಂಥ ತಳಿಯನ್ನು ಪರಿಚಯ ಮಾಡ್ತೀವಿ. ಇದು ಸಾರಣೆ ಅಂತ. ಇದನ್ನ ರೊಮೇನಿಯಾ ಅಂತಲೂ ಕರೀತಾರೆ. ಎಲ್ಲೂ ಪ್ರಚಲಿತದಲ್ಲಿಯೂ ಇಲ್ದಲೇ ಇದ್ರೂ ತನ್ನದೇ ಆದಂತಹ ಅಭಿಮಾನಿ ವರ್ಗವನ್ನು ಗಳಿಸ್ಕೊಂಡಿರುವಂತಹ ತಳಿ. ಮಾವನ್ನ ಬೆಳೆದು ಜನಗಳಿಗೆ ತಲುಪಿಸುವಂಥ ಮಾವಿನ ಬೆಳೆಗಾರರು ಅತ್ಯಂತ ಇಷ್ಟಪಟ್ಟು ತಿನ್ನುವಂತಹ ಹಣ್ಣು ಅಂದರೆ ಅದು ಸಾರಣೆ. ಒಂದು ಹಸಿರು ಬಣ್ಣದ ಸಣ್ಣ ಗಾತ್ರದ ರಸಪುರಿ ಹಣ್ಣಿನಂತೆ ಕೊಕ್ಕುಳ್ಳಂತಹ ತುಂಬಾ ರುಚಿಯಾದಂತಹ ಸಿಹಿಯಾದಂತಹ ಒಂದು ಹಣ್ಣು. ಇದನ್ನ ದೀರ್ಘಕಾಲ ಸಂಗ್ರಹಿಸಿಡಬಹುದು ಮತ್ತು ಇದನ್ನು ವಿರಳವಾಗಿ ಕೆಲವೇ ತೋಟಗಳಲ್ಲಿ ಕಾಣಬಹುದು.